ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ರೈತರು ತಮ್ಮ ಸಾಲವನ್ನು ತೀರ್ಸೋಕ್ಕಾಗದೆ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿರುವಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಹಲವಾರು ಕಡೆ ರೈತರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ವ್ಯವಸಾಯ ಮಾಡಿ ಎಷ್ಟೋ ಜನ ದೇಶಕ್ಕೆಲ್ಲ ಅನ್ನ ಹಾಕಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಹಲವಾರು ಬಾರಿ ಕೈಗೆ ಬಂದಿರುವಂತಹ ಫಸಲು ಮಳೆಯಿಂದನೋ ಅಥವಾ ಪ್ರಾಣಿಗಳಿಂದನೋ ಯಾವುದೋ ಒಂದು ರೀತಿಯಲ್ಲಿ ಒಂದು ಫಸಲು ಕೈಗೆ ಸೇರಿದೆ ತಗೊಂಡಿರುವಂತಹ ಚಿಕ್ಕ ಪುಟ್ಟ ಸಾಲಗಳನ್ನು ತೀರ್ಸೋಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದಿಷ್ಟ ಅಲ್ಲದೆ ಈಗ ರೈತರಿಗೆ ಮತ್ತೊಂದು ಸಂಕಷ್ಟ ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ ಬೇಸತ್ತು ನೂರಾರು ಕುಟುಂಬಗಳು ಕೂಡ ತಮ್ಮ ಊರನ್ನು ಬಿಟ್ಟು ಮನೆಯನ್ನು ಬಿಟ್ಟು ಬೇರೆ ಎಲ್ಲೋ ಒಂದು ಕಡೆ ಕಾಣದೇ ಇರುವಂತಹ ಜಾಗಕ್ಕೆ ಹೋಗಿ ಬದುಕುವಂತಹ ಸಂದರ್ಭಗಳು ಕೂಡ ಬರ್ತಾ ಇದೆ. ವೀಕ್ಷಕರೇ, ಮೊನ್ನೆಯಷ್ಟೇ ಈ ಫೈನಾನ್ಸರವರ ಕಿರುಕುಳಕ್ಕೆ ಬೇಸತ್ತು ಚಾಮರಾಜನಗರ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ನೂರಾರು ಕುಟುಂಬಗಳು ತಮ್ಮ ವಂಶಸ್ಥರು ಬಾಳಿ ಬೆಳಗಿದಂತಹ ತಾವು ಹುಟ್ಟಿ ಆಡಿ ಬೆಳೆದಂತಹ ಮನೆಗಳನ್ನು ಬಿಟ್ಟು ಬೇರೆ ಎಲ್ಲೋ ಒಂದು ಕಡೆ ಹೋಗಿ ಬದುಕುವಂತಹ ಸಂದರ್ಭ ಬಂದಿತ್ತು. ಈಗ ಅದೇ ರೀತಿಯಾಗಿ ಮತ್ತೆ ರಾಮನಗರ ಹಾಗೂ ನಂಜನಗೂಡು ಈ ಒಂದು ತಾಲೂಕಿನಲ್ಲೂ ಕೂಡ ಅದೇ ರೀತಿಯಾಗಿ ಘಟನೆ ನಡೆದಿದೆ. ಈ ಮೈಕ್ರೋ ಫೈನಾನ್ಸರವರ ಸಾಲಕ್ಕೆ ಬೇಸತ್ತು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಲೂರು, ಹೆಗ್ಗಡಳ್ಳಿ, ಮುದ್ದಹಳ್ಳಿ ಸೇರಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ನೂರಾರು ಕುಟುಂಬಗಳು ತಮ್ಮ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬದುಕುವಂತಹ ಘಟನೆ ಕೂಡ ನಡೀತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಅವರು ಸಾಲವನ್ನು ಕೊಡುವಾಗ ಎಷ್ಟು ರೀತಿ ಅಂದರೆ ತಗೊಳ್ಳಿ ಅನ್ನೋ ರೀತಿ ಒಂದು ರೀತಿ ಅವರೇ ಒಂದು ಕಡೆ ಫೋರ್ಸ್ ಮಾಡ್ತಾ ಇರ್ತಾರೆ. ಆ ರೀತಿ ಫೋರ್ಸ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀಸನ್ನಿಂದ ಇನ್ನೂ ಬೆಳೆ ಫಸಲು ಬಂದಿರಲ್ವೋ, ಏನೋ ಒಂದು ರೀಸನ್ನಿಂದ ರೈತರು ಆ ಸಾಲವನ್ನು ತೀರ್ಸೋಕ್ಕಾಗಿರಲ್ಲ, ಅಥವಾ ಕಂತುಗಳನ್ನು ಏನು ತಿಂಗಳ ಕಂತು ಕಟ್ಟಬೇಕು ಆ ಒಂದು ಕಂತು ಕಟ್ಟೋದನ್ನು ನಿಧಾನ ಮಾಡಿದ್ರು ಕೂಡ ಇವರು ಹಗಲು ರಾತ್ರಿ ಅನ್ನೋದೇ ರೈತರ ಮನೆ ಬಾಗಿಲಿಗೆ ಹೋಗಿ ಅವರು ಊರಿಗೆ ಹೋಗಿ ಅವರ ಮಾನ ಮರ್ಯಾದೆಗಳನ್ನು ಹರಾಜಾಗ್ತಿದ್ದಾರೆ. ರೈತರು ಯಾವ ರೀತಿ ಅಂದರೆ ಮಾನ ಒಂದಿದ್ರೆ ನಮಗೆ ಮಾನನೇ ದೇವರು, ಮಾನ ಇದ್ರೇ ನಾವು ಬದುಕೋದು, ಆ ರೀತಿಯಾಗಿ ಬದುಕುವಂತಹ ಜನ. ಎಲ್ಲಿ ಒಂದು ಕಡೆ ನಮ್ಮ ಮರ್ಯಾದೆ ಹೋಯ್ತು ಅಂದರೆ ನಾವು ಬದುಕಿದ್ದು ಸತ್ತಂಗೆ ಅಂತ ತಿಳ್ಕೊಂಡು ಬದುಕ್ತಿರುವಂತಹ ಜನರ ಮಧ್ಯ ಈ ರೀತಿ ಫೈನಾನ್ಸ್ ಕಂಪ್ನಿ ಮೈಕ್ರೋ ಫೈನಾನ್ಸ್ಗಳು ಏನಿದೆ ಇವರು ಹೋಗ್ಬಿಟ್ಟು ಮನೆಗಳ ಮುಂದೆ ಮರ್ಯಾದೆ ಕಡಿಯೋದು, ಹರಾಜು ಹಾಕೋದು, ಮಾನ ಮರ್ಯಾದಿನ ಈ ರೀತಿ ಎಲ್ಲ ಮಾಡಿದಾಗ ಎಷ್ಟೋ ಜನ ರೈತರು ನೋವಾಗಿ ಅವರು ಮನೆ ಊರು ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು, ಪ್ರಾಣ ಕಳ್ಕೊಳ್ಳುವಂತಹ ಘಟನೆಗಳು ಕೂಡ ನಡೀತಾ ಇದೆ. ವೀಕ್ಷಕರೇ, ಇಲ್ಲಿ ನಾವು ನೋಡ್ಬೋದು ನೋಡಿ, ಇದು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ಹಾಕಿರುವಂತಹ ಒಂದು ನೋಟಿಸ್ ಬೋರ್ಡು ರೈತರೊಬ್ಬರ ಮನೆಯ ಮೇಲೆ. ಈ ಮನೆ ಅಡಮಾನವಾಗಿದೆ, ಇನ್ನು ಮುಂದೆ ಇದನ್ನು ಕಂಪನಿ ಅಂದರೆ ನಂಜನಗೂಡು ಬ್ಯಾಂಕ್ ಏನಿದೆ ಇದೇ ಕಾನೂನು ಪ್ರಕಾರ ಇದನ್ನು ಅಡಮಾನ ಮಾಡ್ಕೊಂಡಿದ್ದೀವಿ, ಇದು ನೋಡ್ಕೊಂಡು ಹೋಗುತ್ತೆ ಅಂತ ಇರಬಹುದು. ನಾವು ಅವ್ರು ಮಾಡ್ತಾ ಇರೋದು ತಪ್ಪು ಅಥವಾ ರೈತರೇ ಸರಿ ಅದನ್ನು ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಆಗುವಂತಹ ತೊಂದರೆಗಳೇನಿದೆ ಅವ್ರಿಗೆ ಸ್ವಲ್ಪ ಟೈಮ್ ಆದರೂ ಕೊಡಬಹುದು. ಈ ರೀತಿ ಒಂದೇ ಸಮ ಹಿಂಸೆ ಕೊಟ್ಟರೆ ಅವ್ರಿಗೂ ಕಟ್ಟೋಕ್ಕಾಗದೇ ಇರೋದಕ್ಕೆ ಅಲ್ವಾ ಅವರು ಕಟ್ಟಿರಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಕಾಟ ಏನು ಶುರುವಾಗಿದೆ, ಇವರ ಕಿರುಕುಳ, ಇದಕ್ಕೆ ಬ್ರೇಕ್ ಹಾಕಲೇಬೇಕು ಅಂತಲೇ ಅನಿಸುತ್ತೆ ವೀಕ್ಷಕರೇ. ಸೊ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ, ಸರ್ಕಾರ ಯಾವಾಗಲೂ ಕೂಡ ಎಲ್ಲ ರೈತರು ಏನು ದೇಶಕ್ಕೆ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ, ಆದರೆ ಪ್ರತಿ ಬಾರಿಯೂ ಕೂಡ ರೈತರು ನೋವು ತಿಂತಾ ಇದ್ದಾರೆ. ಪ್ರತಿ ಬಾರಿ ಕೂಡ ರೈತರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದೇ ಒಂದು ರೀತಿಯಾಗಿ ನಾವು ಯೋಚನೆ ಮಾಡೋದಾದರೆ ವೀಕ್ಷಕರೇ, ರೈತರೇನಾದರೂ ನಾವು ವ್ಯವಸಾಯ ಮಾಡಲ್ಲ, ನಮ್ಮ ಮನೆಗೆ ಏನು ಬೇಕೋ ಅದನ್ನಷ್ಟೇ ನಾವು ದುಡ್ಕೊಳ್ತೀವಿ, ಅಷ್ಟೇ ನಾವು ತಿಂತೀವಿ ಅಂತ ಅವ್ರು ಏನಾದರೂ ಯೋಚನೆ ಮಾಡಿದ್ರೆ ನೀವೆಲ್ಲರೂ ಕೂಡ ಚಿನ್ನ ಬೆಳ್ಳಿ ಒಡವೆ ಅಂತೂ ತಿನ್ನೋಕ್ಕಾಗಲ್ಲ. ಸೊ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಮುಂದೆ ಒಂದಿನ ಏನಾಗಬಹುದು ಅಂತ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ರೈತರ ಕಡೆ ಗಮನ ಕೊಡಿ, ರೈತರ ಕಷ್ಟಗಳನ್ನು ಪರಿಹರಿಸುವಂತಹ ಕೆಲಸಗಳಾಗಲಿ. ವೀಕ್ಷಕರೇ, ನೆಕ್ಸ್ಟ್ ಸುದ್ದಿಯನ್ನು ನೋಡೋದಾದರೆ, ಇಂದಿನಿಂದ ಲಾಲ್ಬಾಗ್ ಶೋ ಫಲಪುಷ್ಪ ಪ್ರದರ್ಶನ ಶುರುವಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಪ್ರಯುಕ್ತ ಇಂದಿನಿಂದ ಅಂದರೆ 16ನೇ ತಾರೀಕಿಂದ ಇದೇ ತಿಂಗಳು 27ರವರೆಗೂ ಒಟ್ಟಾರೆ 12 ದಿನಗಳ ಕಾಲ ನಡೆಯುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನ
ಹಿಂದೆ ಶುರುವಾಗಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಿದ್ದಾರೆ. ವೀಕ್ಷಕರೇ, ಈ ಬಾರಿಯ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿಯವರ ವಿಷಯಾಧಾರಿತ ಆ ಒಂದು ವಿಷಯವನ್ನು ಇಟ್ಕೊಂಡು ಈ ಸಾರಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿರ್ತಾರೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮಕ್ಕಳಿಗಂತೂ ತಿಳ್ಕೊಳ್ಳುವಂತಹ ವಿಚಾರಗಳು ತುಂಬ ಇರುತ್ತೆ. ರಾಮಾಯಣ ಆಗಿರಬಹುದು, ಎಲ್ಲ ಒಂದು ಮಕ್ಕಳಿಗೆ ಆ ಒಂದು ರಾಮಾಯಣದ ವಿಚಾರವನ್ನು ತಿಳಿಸುವಂತಹ ಕಲಾಕೃತಿಗಳನ್ನು ಒಂದು ಫಲಪುಷ್ಪಗಳಲ್ಲಿ ಏರ್ಪಡಿಸಿರ್ತಾರೆ. ಮಕ್ಕಳಿಗೆ ಅತಿ ಸುಲಭವಾಗಿ ತಿಳ್ಕೊಳ್ಳುವಂತಹ ಕೆಲಸ ಆಗಬಹುದು ಅನ್ನೋದು ಒಂದು ವಿಚಾರ. ಇನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ದಿನ ಮಾಮೂಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಸಮವಸ್ತ್ರ ಅಂದರೆ ಶಾಲಾ ಸಮವಸ್ತ್ರ ಧರಿಸಿ ಬರುವಂತಹ ಮಕ್ಕಳಿಗೆ ಉಚಿತ ಇರುತ್ತೆ. ಇನ್ನು ಮಿಕ್ಕಂತೆ ಎಲ್ರಿಗೂ ಕೂಡ ಶುಲ್ಕ ಇರುತ್ತೆ, 30 ರು ಇರುತ್ತೆ. ಮತ್ತು ಮಾಮೂಲಿ ದಿನಗಳಾದರೆ ಶನಿವಾರ ಹಾಗೂ ಭಾನುವಾರ ಮಾತ್ರ 80 ರೂಪಾಯಿ ಶುಲ್ಕ ಇರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಡಿ. ಇನ್ನು ಫಲಪುಷ್ಪ ಇರೋದ್ರಿಂದ ಫಲಪುಷ್ಪ ಪ್ರದರ್ಶನ ಇರೋದ್ರಿಂದ ಮರಿಗೌಡ ರಸ್ತೆ, ಲಾಲ್ಬಾಗ್ ರಸ್ತೆ, KH ರಸ್ತೆ ಇವೆಲ್ಲವೂ ಎಲ್ಲ ಕಡೆ ಕೂಡ ವಾಹನ ಸಂಚಾರ ದಟ್ಟಣೆ ಇರುತ್ತೆ. ಅಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಎಲ್ಲರೂ ಹೋಗುವಂತಹ ಕೆಲಸ, ಹೋಗೋದು ಬರೋದು ಈ ರೀತಿ ಹೆಚ್ಚಾಗಿರುತ್ತೆ. ಸುಮಾರು ಒಂದು 8 ಲಕ್ಷ 8ರಿಂದ 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ ಕೂಡ ಅಂತ ತಿಳಿಸಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ, ಪೊಲೀಸರು ಕೂಡ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ, ಆದಷ್ಟು BMTC ಬಸ್ ಹಾಗೂ ಮೆಟ್ರೋಗಳನ್ನು ಬಳಸಿ. ಇದರಿಂದ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ಫಲಪುಷ್ಪ ಪ್ರದರ್ಶನವನ್ನು ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಫಲಪುಷ್ಪ ಪ್ರದರ್ಶನವನ್ನು ಮಕ್ಕಳಿಗೂ ತೋರಿಸಿ. ಅಲ್ಲಿ ಏನಾದರೂ ವಿಚಾರಗಳು ತಿಳ್ಕೊಳ್ಳೋದಿದ್ರೆ ಮಕ್ಕಳಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.